ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೆಮನ್ ಜ್ಯೂಸ್ ಪೌಡರ್ನ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಯೂಸ್ಫುಲ್ ಹಾಗೂ ಸಿಂಪಲ್ ಆಗಿರುತ್ತೆ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನೀಗ ಲೆಮನ್ ಜ್ಯೂಸ್ ಪೌಡರ್ ಮಾಡೋಕ್ಕೆ ನಾನು ಒಂದು 7 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ನಿಂಬೆಹಣ್ಣು. ಇದೇನಂತ ಹೇಳಿದ್ರೆ ಜಾಸ್ತಿ ಕಾಯಾಗಿರೋ ನಿಂಬೆಹಣ್ಣು ತೊಗೊಳ್ಬೇಡಿ, ಹಣ್ಣಾಗಿರೋದೇ ತೊಗೊಳ್ಳಿ. ಇದು ನಾನು ತೋರಿಸ್ತಾ ಇರೋದು ಇದರಲ್ಲಿ ಅಂದರೆ ನಮ್ಮ ಗಿಡದಲ್ಲಿತ್ತು ಆ ನಿಂಬೆಹಣ್ಣಿದು. ಇದನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಸ್ವಲ್ಪ ಗಟ್ಟಿ ಆಗಿದೆ. ಅದಕ್ಕೆ ನಾನು ಕೈಯಲ್ಲಿ ಹಾಗೇ ರೋಲ್ ಮಾಡ್ತಾ ಇದ್ದೀನಿ, ಅಂದರೆ ರಸ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇಲ್ಲ ಹಾಗೆ ನಾವು ಕಟ್ ಮಾಡಿಬಿಟ್ರೆ ಜಾಸ್ತಿ ಹಿಂಡಕ್ಕಾಗಲ್ಲ, ಕೈಯಲ್ಲಿ ಹೆವಿ ಗಟ್ಟಿ ಇರುತ್ತೆ. ಸೊ ಈ ಥರ ಮಾಡಿಕೊಂಡು ಸ್ವಲ್ಪ ಸ್ಮೂತ್ ಆಗುತ್ತೆ, ರಸ ಏನೇನಿರುತ್ತೆ ಅದು ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನೀವು ತೊಗೊಳ್ಬೇಕಾದ್ರೆ ನಿಂಬೆಹಣ್ಣ ಹಣ್ಣಾಗಿರೋ ನಿಂಬೆಹಣ್ಣು ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ಕಾಯಾಗಿರೋ ನಿಂಬೆಹಣ್ಣ ತೊಗೊಳ್ಬೇಡಿ. ಈಗ ಅದನ್ನ ನಾನು ಚಂದ ಎಲ್ಲನೂ ನಾನು 7 ನಿಂಬೆಹಣ್ಣು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಎಲ್ಲ ನಿಂಬೆಹಣ್ಣು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದೊಂದನೇ ನಿಂಬೆಹಣ್ಣ ನಾನು ನೀಟಾಗಿ ಕಟ್ ಮಾಡಿಕೊಂಡು ಆ ಬೌಲ್ ಏನಿದೆಯಲ್ಲ ಆ ಬೌಲ್ ಒಳಗಡೆ ನಾನು ಇಂಟ್ಕೊಳ್ತಾ ಇದ್ದೀನಿ. ಸೀಡ್ಸ್ನ ನೀವು ಈಗಲೇ ಬೇಕು ಅಂತ ಹೇಳಿದ್ರೆ ಸೀಡ್ಸ್ನ ನೀವು ರಿಮೂವ್ ಮಾಡ್ಕೊಳ್ಬೋದು. ಇಲ್ಲ ನಾನು ಒಟ್ಟಿಗೆ ನಾನು ನಿಂಬೆಹಣ್ಣೆಲ್ಲ ಏನೇನಿದೆ ನಿಂಬೆಹಣ್ಣನ್ನೆಲ್ಲ ಇಂಟ್ಕೊಂಡು ಆಮೇಲೆ ನಾನು ಸೋಸ್ಕೊಳ್ತೀನಿ. ಅಂದರೆ ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೆ ನೀವು ಎರಡರಲ್ಲಿ ಯಾವುದಾದ್ರೂ ಮಾಡ್ಬೋದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ನಿಂಬೆಹಣ್ಣು ಸಿಪ್ಪೆ ಇರುತ್ತಲ್ಲ ಅದನ್ನ ಬಿಸಾಕಕ್ಕೆ ಹೋಗ್ಬೇಡಿ, ಅದೇನು ಅಂತ ಅದರ ಟಿಪ್ಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈಗ ನನಗೆ 7 ನಿಂಬೆಹಣ್ಣಲ್ಲಿ ನನಗೆ 1 ಬೌಲಷ್ಟು ನನಗೆ ನಿಂಬೆಹಣ್ಣು ರಸ ಸಿಕ್ಕಿದೆ. ಆ ಸೀಡ್ಸ್ ಏನೆಲ್ಲ ಇತ್ತಲ್ಲ ಅದನ್ನ ನಾನು ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಆ ನಿಂಬೆಹಣ್ಣು ರಸ ಏನೆಲ್ಲ ಇಂಟ್ಕೊಂಡಿದ್ವಲ್ಲ ಅದನ್ನು ನಾನು ಈ ತಟ್ಟೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಮೆಷರ್ಮೆಂಟಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಾನು ಆ ಕಪ್ಪಲ್ಲಿ 1 ಕಪ್ಪಷ್ಟು ನಿಂಬೆಹಣ್ಣು ರಸ ಇತ್ತು, ಈಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದಲ್ಲ, ಏನಂತ ಹೇಳಿದ್ರೆ ಈ ರೆಸಿಪಿಲಿ ಸ್ವಲ್ಪ ನಿಂಬೆಹಣ್ಣು ರಸ ಜಾಸ್ತಿನೇ ಇರಬೇಕು, ಅಂದರೆ ಹುಳಿಯಾಗಿರಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ 1 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ಸ್ವಲ್ಪ ಮೆಣಸು ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಏನಂತ ಹೇಳಿದ್ರೆ ನಿಮಗೆ ಮಸಾಲೆ ಟೈಪ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಸ್ವಲ್ಪ ಶುಂಠಿನ ಚಂದ ತುರ್ದಿ ಅದ್ರದ್ದು ರಸ ಇರುತ್ತೆ ನೋಡಿ, ಅದನ್ನು ಸುಧಾ ನೀವು ಹಾಕ್ಕೊಳ್ಬೋದು. ಇದಕ್ಕೆ ಹಾಕ್ಕೊಂಡು ಚಂದ ಹೀಗೆ ಮಿಕ್ಸ್ ಮಾಡ್ಕೊಳ್ಬೋದು, ನೋ ಇಶ್ಯೂಸ್. ಆ ಥರ ಏನೂ ಬೇಡ ಅಂದರೆ ಈಗ ನಾನು ತೋರಿಸ್ಕೊಟ್ಟಂಗೆ ನಾರ್ಮಲಾಗಿ ಮಾಡ್ಕೊಳ್ಳಿ. ಇದನ್ನು ನಾನು ಒಂದು ನೈಟ್ ಇಡೀ ಫುಲ್ಲು ನಾನು ಫ್ಯಾನ್ ಕೆಳಗಡೆ ಇಟ್ಟು ಹಾರಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಒಂದು 3 ದಿನ ಚೆಂದಾಗಿ ಬಿಸಿಲಲ್ಲಿ ನಾನು ಒಣಗಿಸ್ಕೊಂಡಿದ್ದೀನಿ. ಒಣಗಿಸ್ಕೊಂಡಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಈ ಥರ ಫಾರ್ಮ್ ಆಗುತ್ತೆ. ಅಂದರೆ ನಾವು ಕಲ್ ಸಕ್ಕರೆ ಎಲ್ಲ ಹೊರಗಡೆ ತೊಗೊಂಡಾಗ ಅದು ಹೇಗೆ ಗಟ್ಟಿ ಇರುತ್ತಲ್ವ ಆ ಥರ ಬರುತ್ತೆ. 3 ದಿನ ಚೆಂದ ಬಿಸಿಲಲ್ಲಿ ಒಣಗಿಸ್ಬೇಕು. ಈಗ ಅದನ್ನ ನಾನು ಮಿಕ್ಸಿಗೆ ಹಾಕಿ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಥರ ತೋರಿಸ್ತಾ ಇದ್ದೀನಿ ನೋಡಿ, ಪೌಡರ್ ಆದಮೇಲೆ ಅದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಅದು ಬ್ಲ್ಯಾಕ್ ಕಲರ್ ಏನಂತ ಹೇಳಿದ್ರೆ ನಾವು ಮೆಣಸು ಹಾಕಿದ್ದು ಮತ್ತು ಏಲಕ್ಕಿ ಪೌಡರ್ ಹಾಕಿದ್ವಲ್ಲ ಅದ್ರದ್ದು. ಈಗ ನಾನು ಅದನ್ನ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಗ್ಲಾಸ್ಗೆ ನಾನು 2 ಐಸ್ ಕ್ಯೂಬ್ಸ್ ಹಾಕಿ ಮತ್ತು ಚಿಲ್ಡ್ ವಾಟರ್ ಹಾಕಿದ್ದೀನಿ. ಹಾಕ್ಕೊಂಡು ನಾನೀಗ ಆ ಲೆಮನ್ ಜ್ಯೂಸ್ ಪೌಡರ್ನ 2 ಸ್ಪೂನ್ಸ್ ನಾನು ಇದರೊಳಗೆ ಹಾಕಿ ನಾನು ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಆಗಲೇ ಹೇಳ್ದಾಗೇ ನಿಂಬೆಹಣ್ಣು ಸಿಪ್ಪೆನ ಏನಕ್ಕೆ ಎಸಿಬೇಡಿ ಅಂತ ಹೇಳಿದ್ರೆ ಅದನ್ನು ನೀವು ಚಂದ ಅದನ್ನು ಬಿಸಿಲಲ್ಲಿ ಒಣಗಿಸಿ ಅದು ಫುಲ್ ಗಟ್ಟಿ ಆದಮೇಲೆ ಅದನ್ನ ಪೌಡರ್ ಮಾಡಿಕೊಂಡು ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆ ಥರ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ, ನಾವು ಎಣ್ಣೆ ಹಾಕ್ಕೊಳ್ತಾ ಇರ್ತೀವಿ ನೋಡಿ, ಆ ಟೈಮಲ್ಲಿ ಅದನ್ನ ಸ್ವಲ್ಪ ಪೌಡರ್ ಹಾಕ್ಕೊಂಡು ತಲೆಗೆ ಹಚ್ಕೊಂಡ್ರೆ ಆ ಥರ ಡ್ಯಾಂಡ್ರಫ್ ಆ ಥರ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಅಷ್ಟೇ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಿಂಪಲ್ ಆಗಿತ್ತಲ್ವ. ಈ ಬೇಸಿಗೆಲಂತೂ ಈ ಥರ ಒಂದು ಎನರ್ಜಿ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹಕ್ಕೂ ತುಂಬಾ ತಂಪಾಗಿರುತ್ತೆ ಆ್ಯಂಡ್ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.